ಮಲೆನಾಡಿನ ರಣಕಣದಲ್ಲಿ ಈಗ ಅಬ್ಬರದ ಪ್ರಚಾರಕ್ಕೆ ಇಳಿದಿರುವಂತದ್ದು BY ರಾಘವೇಂದ್ರ ಪರವಾಗಿ ಈಗ BY ವಿಜೇಂದ್ರ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಮಲೆನಾಡಿನ ರಣಕಣದಲ್ಲಿ ಅಬ್ಬರದ ಪ್ರಚಾರದ ಭರಾಟೆ ಇದು. ಸಹೋದರನ ಪರ BY ವಿಜೇಂದ್ರ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ಶಿಕಾರಿಪುರದಲ್ಲಿ BY ವಿಜೇಂದ್ರ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು. BY ರಾಘವೇಂದ್ರ ಗೆಲುವಿಗೆ ಆರಾಧ್ಯ ದೈವನ ಮೊರೆ ಹೋಗಿದ್ದಾರೆ. ಆರಾಧ್ಯ ದೈವರಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಿರುವಂಥದ್ದು. ರಾಘವೇಂದ್ರಗೆ ವಿಜೇಂದ್ರ ಹಾಗೆ ಸ್ಥಳೀಯ BJP ಮುಖಂಡರು ಹಾಗೆ ಕಾರ್ಯಕರ್ತರು ಸಾಥನ್ನ ಕೊಟ್ಟಿರುವಂಥದ್ದು. ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಿರುವಂಥದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, BS ಯಡಿಯೂರಪ್ಪನವರು ಕೂಡ ಅಷ್ಟೇ ಈ ಹಿಂದೆ CM ಆಗಲಿ ಅಥವಾ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಸಂದರ್ಭದಲ್ಲಿ ಹುಚ್ಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡ್ತಾರೆ. ಹೀಗೆ ಆದರೂ ಈಗ ಮತ್ತೆ BY ವಿಜೇಂದ್ರ ಇರ್ಬೋದು ಅಥವಾ BY ರಾಘವೇಂದ್ರ ಇರ್ಬೋದು, ಇವರೆಲ್ಲರೂ ಕೂಡ ಹುಚ್ಚರಾಯ ಸ್ವಾಮಿ ದೇವರನ್ನ ನಂಬಿರುವಂಥದ್ದು. ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇನ್ನೊಂದು ಕಡೆ ಈ ಸಂದರ್ಭದಲ್ಲಿ BJPಯ ಕಾರ್ಯಕರ್ತರು ಹಾಗೆ BJPಯ ಸ್ಥಳೀಯ ಮುಖಂಡರಿರ್ಬೋದು, BJPಯ ನಾಯಕರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇದರ ನಡುವೆ ಈಗ BY ರಾಘವೇಂದ್ರ ಅವರ ಪರವಾಗಿ BY ವಿಜೇಂದ್ರ ಅವರು ಮತ ಶಿಕಾರಿಯನ್ನ ನಡೆಸ್ತಾ ಇರುವಂಥದ್ದು. ಶಿವಮೊಗ್ಗ ಹಾಗೆ ಬೈಂದೂರು ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಆಗಲಿ ಅವರ ಶ್ರಮದಿಂದ ನಾವೆಲ್ಲರೂ ಕೂಡ ಅಧಿಕಾರ ಅನುಭವಿಸ್ತಾ ಇಲ್ವಾ? ಹಾಗಾಗಿ ಈ ರೀತಿಯಂತ ಹಗುರವಾದಂತ ಮಾತನ್ನ ಬಿಟ್ಟು ಒಬ್ಬ ಗೌರವಾನ್ವಿತ ಮಂತ್ರಿಗಳಾಗಿ, ಒಬ್ಬ ವಿದ್ಯಾಮಂತ್ರಿಯಾಗಿ ಬೊಮ್ಮಾಯಿ ಸಾಹೇಬರು ಕೊಟ್ಟಂತ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಕೊಟ್ಟಿದ್ರು. ಯಾವುದೇ ಪಕ್ಷದ ಕಾರ್ಯಕರ್ತರಾಗಿ ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಆಗಲಿ ಅವರ ಶ್ರಮದಿಂದ ನಾವೆಲ್ಲರೂ ಕೂಡ ಅಧಿಕಾರ ಅನುಭವಿಸ್ತಾ ಇಲ್ವಾ? ಹಾಗಾಗಿ ಈ ರೀತಿಯಂತ ಹಗುರವಾದಂತ ಮಾತನ್ನ ಬಿಟ್ಟು ಒಬ್ಬ ಗೌರವಾನ್ವಿತ ಮಂತ್ರಿಗಳಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಾಯ್ಕ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ, ಯಾವ ರೀತಿಯಾಗಿ ಪ್ರಚಾರ ನಡೆಸ್ತಾ ಇರುವಂತದ್ದು? ಒಂದ್ ಕಡೆ ಈಗಾಗಲೇ ಬಂಡೆದ್ ಕುಳಿತಿದ್ದಾರೆ KS ಈಶ್ವರಪ್ಪನವರು. ಇದರ ನಡುವೆ ಈಗ ದೊಡ್ಡ ಸವಾಲು ಇರುವಂತದ್ದು BY ರಾಘವೇಂದ್ರ ಅವರಿಗೆ. ಈಗ BY ವಿಜೇಂದ್ರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಇವತ್ತು ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಗೀತಾ ಶಿವರಾಜ್ಕುಮಾರ್ ಅವರು BY ರಾಘವೇಂದ್ರ ವಿರುದ್ಧವಾಗಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇನ್ನೊಂದು ಕಡೆಯಲ್ಲಿ BJPಯಿಂದ ಬಂಡಾಯ ಎದ್ದಿರುವಂಥ KS ಈಶ್ವರಪ್ಪನವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ BY ರಾಘವೇಂದ್ರ ಅವರಿಗೆ BY ವಿಜೇಂದ್ರ ಅವರು ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಶಿವಮೊಗ್ಗ ಹಾಗೆ ಬೈಂದೂರು ಲೋಕಸಭಾ ಕ್ಷೇತ್ರವನ್ನು ಒಳಪಟ್ಟಿರುವಂತಹ ಈ ಒಂದು ಕ್ಷೇತ್ರ ರಣಕಣ ಪೈಪೋಟಿ ಕೂಡ ಅಷ್ಟೇ ಜೋರಾಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ BJPಯ ರಾಜ್ಯಾಧ್ಯಕ್ಷ ಹಾಗೆ ತಮ್ಮ ಸಹೋದರ ಆಗಿರುವಂತಹ BJPಯ ಅಭ್ಯರ್ಥಿ BY ರಾಘವೇಂದ್ರ ಅವರಿಗೆ BY ವಿಜೇಂದ್ರ ಅವರು ಸಾಥನ್ನ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ BJP ಮುಖಂಡರಿರ್ಬೋದು, BJP ನಾಯಕರು ಹಾಗೆ ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ದೇವಸ್ಥಾನದ ಮೊರೆಯನ್ನು ಹೋಗಿದ್ದಾರೆ. ಹುಚ್ಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಈಗಾಗಲೇ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂತಹ BY ರಾಘವೇಂದ್ರ ಅವರು ಮತ್ತೊಮ್ಮೆ ಗೆಲುವಿನ ನಗೆಯನ್ನ ಬೀರುವಂತಹ ಹಿನ್ನೆಲೆಯಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಪ್ರಚಾರದ ಭರಾಟೆ ಕೂಡ ಅಷ್ಟೇ ಜೋರಾಗಿರುವಂಥದ್ದು. ಕಾರ್ಯಕರ್ತರು ಕೂಡ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು.